ಹಿಡಕಲ್ ಡ್ಯಾಮ್ ನಿರ್ಮಾಣ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಆ ಭಾಗದ ರೈತರು ತಮ್ಮ ಭೂಮಿಯನ್ನ ಕೊಟ್ಟು ಬಿಟ್ಟಿದ್ರು. ಬಟ್ ಇದಾಗಿ 5 ದಶಕಗಳು ಕಳೆದು ಹೋಗಿದೆ. ಈಗಲೂ ಕೂಡ ಭೂಮಿಗೆ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ರೈತರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಕೊಟ್ಟಿರುವ ಭರವಸೆಯಾಗಿ ಉಳಿತು, ಇಲ್ಲಿ ತನಕ ಪರಿಹಾರ ಸಿಗ್ತಾ ಇಲ್ಲ. 5 ದಶಕಗಳಿಂದ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ರೈತರು ಹಿಡಿಶಾಪ ಹಾಕ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಒಂದೆಡೆ ಭೂಮಿ ಕಳೆದುಕೊಂಡು ಪರಿಹಾರಕ್ಕಾಗಿ 5 ದಶಕಗಳಿಂದ ಅಲೆದು ಸುಸ್ತಾಗಿರೋ ರೈತರು, ಇನ್ನೊಂದೆಡೆ ಭೂಸ್ವಾಧೀನ ಪಡೆದು ಭೂಮಿಯ ಸಂತ್ರಸ್ತರಿಗೆ ಹೆಚ್ಚುವರಿ ಪರಿಹಾರ ನೀಡದ ಇಲಾಖೆಯ ಆಸ್ತಿ ಜಪ್ತಿಗೆ ಆದೇಶ ನೀಡಿದ ಕೋರ್ಟ್. ಜಪ್ತಿ ವಾರಂಟ್ ಸಮೇತ ಕಚೇರಿಗಾಗಮಿಸಿದ ರೈತರ ಮನವೊಲಿಕೆ ಮುಂದಾದ ಅಧಿಕಾರಿಗಳು, ವಾಹನಗಳ ಜಪ್ತಿ ಮಾಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ರೈತರು. ಇವೆಲ್ಲ ಘಟನೆ ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ನೀರಾವರಿ ನಿಗಮದ ಕಚೇರಿ ಮುಂದೆ. ಹೌದು, 3 ಜಿಲ್ಲೆಗಳಿಗೆ ನೀರಿನ ಆಸರೆಯಾದ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಹಿಡಕಲ್ ಜಲಾಶಯ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ನೂರಾರು ರೈತರ ಜಮೀನುಗಳು ಮುಳುಗಡೆಯಾಗಿವೆ. ಡ್ಯಾಂ ನಿರ್ಮಾಣವಾಗಿ 5 ದಶಕಗಳೇ ಕಳೆದರೂ ರೈತರಿಗೆ ಸಿಗಬೇಕಾದ ಹೆಚ್ಚುವರಿ ಪರಿಹಾರ ಮಾತ್ರ ಸಿಕ್ಕಿಲ್ಲ ಎಂದು ರೈತರು ಆಕ್ರೋಶದಿಂದ ಕೋರ್ಟ್ ಮೊರೆ ಹೋಗಿದ್ದರು. ನಮಗ ಮುಳುಗಡೆ ನಿರಾಶಿತ್ರಿ. ಹಿಡಕಲ್ ಡ್ಯಾಮ್ದಾಗ ನಮ್ಮ ಜಮೀನು ಮುಳುಗಡೆ ಆಗಿದಾವು. ಅದ್ರ ಪರಿಹಾರದನ ಇವ್ರು ಕೊಡಬೇಕು. ಜಮೀನು ಮುಳುಗಡೆ ಆಗಿದಾವು ಮಾಸುಳಿ ಗ್ರಾಮದ. ಇವರು ಪರಿಹಾರದನ ನಮ್ಗೆ ಕೊಡಬೇಕು. ಕೋರ್ಟ್ ಮೊರೆ ಹೋಗಿದ್ರಿ, ಕೋರ್ಟ್ ಆದೇಶ ಮಾಡೈತಿ. ಕೋರ್ಟ್ ಆದೇಶ ಮಾಡ್ರೂ ಇವ್ರಿಗೆ ಒಟ್ಟ ಯಾವುದು ನಮ್ಗೆ ರೆಸ್ಪಾನ್ಸ್ ಇಲ್ಲ. ಈಗ 9 ಮಂದಿದೊಂದು ಆರ್ಡರ್ ಆಗೈತ್ರಿ, ಕೋರ್ಟ್ ಆದೇಶ ಐತಿ. ಚುಗುಣಿ ಒಂದು 25-30 ಎಕರೆ ತನಕ ಆಯ್ತ್ರಿ. ಕೋರ್ಟ್ ಆದೇಶ ಆಗೈತಿ. ಕೋರ್ಟ್ ಆದೇಶ ಯಾರನ್ನೂ ಇವ್ರು ಯಾವುದು ನಮ್ಗೆ ರೆಸ್ಪಾನ್ಸ್ ಮಾಡಂಗಿಲ್ಲ. ಇತ್ತ ಪರಿಹಾರ ನೀಡದೆ ಬೇಜವಾಬ್ದಾರಿ ತೋರಿ ಕೋರ್ಟ್ ಆದೇಶ ಧಿಕ್ಕರಿಸಿದ ಅಧಿಕಾರಿಗಳಿಗೆ ಹುಕ್ಕೇರಿ ಹಿರಿಯ ದಿವಾನಿ ನ್ಯಾಯಾಲಯ ಶಾಕ್ ಕೊಟ್ಟಿದೆ. ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಆಸ್ತಿ ಜಪ್ತಿಗೆ ಕೋರ್ಟ್ ವಾರೆಂಟ್ ಜಾರಿ ಮಾಡಿದೆ. ಕೋರ್ಟ್ ಮೊರೆ ಹೋದ 9 ಜನ ರೈತರಿಗೆ ಸುಮಾರು 20 ಕೋಟಿಗೂ ಅಧಿಕ ಪರಿಹಾರ ದೊರೆಯಬೇಕು. ಅದರಲ್ಲಿ ಸದ್ಯ 3 ರೈತರಿಗೆ ತಲಾ 3 ಕೋಟಿಗೂ ಅಧಿಕ ಸಂದಾಯ ಆಗಬೇಕು ಎಂದು 3 ರೈತರು 3 ವಾಹನಗಳನ್ನು ಜಪ್ತಿ ಮಾಡಿದ್ದೇವೆ ಎನ್ನುತ್ತಾರೆ ರೈತರು. ಕೋರ್ಟ್ನಾಗ ನಮ್ಮಂತೆ ಹಣ ರೈತರಿಗೆ ನೀವು ಕೊಡಬೇಕಂತ ಆದೇಶ ಮಾಡಿ ಆರ್ಡರ್ ಮಾಡ್ರಿ ನ್ಯಾಯಾಲಯ. ಆ ನ್ಯಾಯಾಲಯದ ಆದೇಶ ಆದ್ರೂ ಇವ್ರು ಏನೂ ಅದಕ್ಕೆ ರೆಸ್ಪಾನ್ಸ್ ಮಾಡ್ಲಾರ್ಕಾಗಿ ಹೊಳ್ಳಿ ಅವ್ರ ವಾರೆಂಟ್ ತೆಗೆದಾರೆ. 2 ವಾರೆಂಟ್ ಆದವು ರೀ. 2 ವಾರೆಂಟ್ ಆದ ಬಳಕ ಏನೂ ರೆಸ್ಪಾನ್ಸ್ ಕೊಡ್ಲಾರ್ಕಾಗಿ ಈಗ ನ್ಯಾಯಾಲಯ ಏನು ಮಾಡೈತ್ರಿ, ಇವ್ರ ಮೇಲೆ ಜಪ್ತಿ ನೋಟಿಸ್ ತೆಗೆದೈತಿ. ಅಲ್ಲಿ ಏನು ವಸ್ತು ಇರಲಿ, ಗಾಡಿ ಇರಲಿ, ವೆಹಿಕಲ್ಸ್ ಇರಲಿ, ಯಾವುದೇ ಸ್ಥಿತಿ ಇದ್ರೂ ಅದನ್ನೆಲ್ಲ ಜಪ್ತಿ ಮಾಡೋಕೆ ಆದೇಶ ಕೊಟ್ಟೈತ್ರಿ. ಆ ಆದೇಶ ಪ್ರಕಾರ ನಾವೀಗ ಇವತ್ತು ಗಾಡಿ ಮಾತ್ರ ಆದೇಶ ಪ್ರಕಾರ ಜಪ್ತಿ ಆಗಿದಾವು, ತೊಗೊಂಡು ಹೊಂಟೇವ್ರಿಗೆ. ಒಟ್ಟಿನಲ್ಲಿ ಸರ್ಕಾರಿ ಯೋಜನೆಗಳಿಗೆ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರ ನೀಡದ ಸರ್ಕಾರದ ವಿರುದ್ಧ ಸಂತ್ರಸ್ತರು ಹಿಡಿಶಾಪ ಹಾಕ್ತಿದ್ದಾರೆ. ನೀರಾವರಿ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ನಡೆಯಿಂದ ಭೂಮಿ ಕಳೆದುಕೊಂಡ ಸಂತ್ರಸ್ತ ಪರಿಹಾರಕ್ಕೆ ಅಲೆಯುವಂತಾಗಿದ್ದು, ಕೋರ್ಟ್ ಆದೇಶ ನಿರ್ಲಕ್ಷಿಸಿದ ಇಲಾಖೆಯ ಅಧಿಕಾರಿಗಳ ವಾಹನ ಜಪ್ತಿಗೆ ಆದೇಶಿಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ನ್ಯಾಯಾಲಯ ಪರಿಹಾರ ನೀಡುವಂತೆ ಎಚ್ಚರಿಕೆ ನೀಡಿದೆ. ದುರದುಂಡಯ್ಯ ಭಾವಿಮಾನಿ, ಗ್ಯಾರಂಟಿ ನ್ಯೂಸ್, ಚಿಕ್ಕೋಡಿ.